ತಿರುಪತಿಯಲ್ಲಿ ಇಂದು ಕರ್ನಾಟಕ ಸರ್ಕಾರ ನಿರ್ಮಿಸಿರುವಂತಹ ನೂತನ ಸುಸಜ್ಜಿತ ಕಟ್ಟಡಗಳ ಲೋಕಾರ್ಪಣೆ ಮಾಡಲಾಯಿತು. 3 ನೂತನ ಕಟ್ಟಡಗಳ ಲೋಕಾರ್ಪಣೆ ಮಾಡಲಾಗಿದೆ. ಐಹೊಳೆ ಹಂಪಿ ಬ್ಲಾಕ್ನ ಉದ್ಘಾಟನೆ ಮಾಡಲಾಯಿತು. ಕರ್ನಾಟಕ ಭಕ್ತರಿಗಾಗಿ ಈ ಒಂದು ಕಟ್ಟಡಗಳನ್ನು ಬಳಸಲು ನಿರ್ಧರಿಸಲಾಗಿದೆ. ನೋಡಿ, ಬಹಳ ವರ್ಷಗಳಿಂದ ಬೇಡಿಕೆ ಇತ್ತು. ಕರ್ನಾಟಕದಿಂದಲೂ ಕೂಡ ಲಕ್ಷಾಂತರ ಸಂಖ್ಯೆಯಲ್ಲಿ ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ಅಂಥೇಳಿ ಭಕ್ತಾದಿಗಳು ಹೋಗ್ತಾ ಇರ್ತಾರೆ. ಆದರೆ ಅಲ್ಲಿ ಉಳ್ಕೊಳ್ಳಿಕ್ಕೆ ಒಂದು ವ್ಯವಸ್ಥಿತವಾದಂಥ ಕಟ್ಟಡ ಇತ್ತು, ಆದರೆ ಈ ರೀತಿ ವ್ಯವಸ್ಥಿತವಾಗಿ ಇರಲಿಲ್ಲ, ಮೂಲಭೂತ ಅಲ್ಲಿ ಸೌಕರ್ಯಗಳನ್ನು ಒಳಗೊಂಡಂತೆ. ಆದರೆ ಈಗ ಕರ್ನಾಟಕ ಸರ್ಕಾರ ಎಲ್ಲ ಒಂದು ಬೇಡಿಕೆಗಳನ್ನು ಈಡೇರಿಸಿದೆ. ಐಹೊಳೆ ಮತ್ತು ಹಂಪಿ ಬ್ಲಾಕ್ ಅಂತ ಮಾಡಿದೆ. ಉದ್ಘಾಟನೆ ನೆರವೇರಿದೆ. ಸುಸಜ್ಜಿತವಾದಂಥ ಎಲ್ಲ ವ್ಯವಸ್ಥೆಗಳನ್ನು ಒಳಗೊಂಡಂತಹ ಕಟ್ಟಡ ಇದು. ನಿಮ್ಮೆಲ್ಲೇ ಕರ್ನಾಟಕದಿಂದ ಯಾರೆಲ್ಲ ಭಕ್ತಾದಿಗಳು ತಿರುಮಲಕ್ಕೆ ಹೋಗ್ತಾರೋ ತಿಮ್ಮಪ್ಪನ ದರ್ಶನವನ್ನು ಪಡಲಿಕ್ಕೆ ಅಂಥೇಳಿ, ಅಲ್ಲಿ ಹೋಗಿ ನೀವು ವಾಸವನ್ನು ಮಾಡ್ಬೋದಾಗಿದೆ. ಅಂದರೆ ಅಲ್ಲಿ ಆಗ್ಬೋದು. ಅಲ್ಲಿರುವಂತಹ ಸಿಬ್ಬಂದಿಗಳೆಲ್ಲ ವ್ಯವಸ್ಥೆನ ನೋಡ್ಕೊಳ್ತಾರೆ. ಅಂದರೆ ಕಂಪ್ಲೀಟಾಗಿ ಕರ್ನಾಟಕ ಸರ್ಕಾರದಿಂದಲೇ ಇದರ ನಿರ್ಮಾಣ ಆಗಿದೆ.